ಚೈತ್ರ ನವರಾತ್ರಿಯ ಪೂಜೆಯ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಭಾನುವಾರ ಮಾರ್ಚ್ 30ನೇ ತಾರೀಕು ಹೊಸ ವರ್ಷದ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ ಇವಾಗ ಇವತ್ತಿನಿಂದ ಶುರು ಆಗಿರುವ ಚೈತ್ರ ನವರಾತ್ರಿಯ ಬಗ್ಗೆ ತಿಳ್ಕೊಳ್ಳೋಣ. ಚೈತ್ರವು ವರ್ಷದ ಮೊದಲ ತಿಂಗಳು. ಪ್ರತಿ ವರ್ಷ ಚೈತ್ರದ ಮಾಸದಲ್ಲಿ ಕೃಷ್ಣ ಪಕ್ಷದ ಪ್ರತಿಪದ ತಿಥಿಯಂದು ಈ ತಿಂಗಳು ಪ್ರಾರಂಭ ಆಗುತ್ತೆ. ಚೈತ್ರ ಮಾಸದಲ್ಲಿ ಹಲವಾರು ಪ್ರಮುಖ ಉಪವಾಸ ಮತ್ತು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಅವುಗಳಲ್ಲಿ ಕೆಲವು ಚೈತ್ರ ನವರಾತ್ರಿ, ರಾಮನವಮಿ ಮತ್ತು ಪಾಪ ಮೋಚನೆ ಏಕಾದಶಿ ಇರುತ್ತೆ. ಇನ್ನು ಬ್ರಹ್ಮದೇವರು ಈ ತಿಂಗಳಲ್ಲಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭ ಮಾಡೋದು ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ತನ್ನ ದೈವಿಕ 9 ಅವತಾರಗಳಲ್ಲಿ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯಲು ಇದು ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಸಮಯ ಅಂತ ಹೇಳಲಾಗುತ್ತೆ. ಹಾಗಾದರೆ ಚೈತ್ರ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಮಾರ್ಚ್ 15ನೇ ತಾರೀಕು ಮಧ್ಯಾಹ್ನ 2:33ಕ್ಕೆ ಕೃಷ್ಣ ಪಕ್ಷದ ಪ್ರತಿಪದ ತಿಥಿಯೊಂದಿಗೆ ಪ್ರಾರಂಭ ಆಗುತ್ತೆ. ಮತ್ತು ಮಾರ್ಚ್ 16ನೇ ತಾರೀಕು ಸಂಜೆ 4:58 ಕೊನೆಗೊಳ್ಳುತ್ತೆ. ಇದರರ್ಥ ಚೈತ್ರ ಮಾಸವು ಮಾರ್ಚ್ 15ರಂದು ಪ್ರಾರಂಭವಾಗಿ ಏಪ್ರಿಲ್ 12ರಂದು ಕೊನೆಗೊಳ್ಳುತ್ತೆ. ಆದರೆ ದಕ್ಷಿಣ ಭಾರತದಲ್ಲಿ ಯುಗಾದಿ ಅಂದರೆ ಮಾರ್ಚ್ 30ರಂದು ಇದ್ದು ಹೊಸ ವರ್ಷ ಸಹ ಅದೇ ಪ್ರಾರಂಭ ಆಗುತ್ತೆ. ನಾವು ಯಾವಾಗಲೂ 2 ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಒಂದು ಚೈತ್ರ ನವರಾತ್ರಿ, ಇನ್ನೊಂದು ಶರತ್ ನವರಾತ್ರಿ ಅಂತ. ಶರತ್ ನವರಾತ್ರಿ ಅಕ್ಟೋಬರ್ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತೀವಿ. ಇದೇ ಮಾರ್ಚ್ 30ನೇ ತಾರೀಕು ಭಾನುವಾರದಿಂದ ಏಪ್ರಿಲ್ 7ನೇ ತಾರೀಕು ತನಕ ಚೈತ್ರ ನವರಾತ್ರಿನ ಆಚರಣೆ ಮಾಡ್ತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಂದು ಘಟಸ್ಥಾಪನೆಯನ್ನು ಮಾಡಬೇಕು. ಚೈತ್ರ ನವರಾತ್ರಿಯನ್ನು ಹೆಚ್ಚಾಗಿ ಉತ್ತರ ಭಾರತದವರು ಆಚರಣೆ ಮಾಡ್ತಾರೆ. ಶರತ್ ನವರಾತ್ರಿಯನ್ನು ನಾವು ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಆಚರಣೆನ ಮಾಡ್ತೀವಿ. ಪುರಾಣದ ಪ್ರಕಾರ ಚೈತ್ರ ನವರಾತ್ರಿಯ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬರೋದಕ್ಕೋಸ್ಕರ ಯುದ್ಧಕ್ಕೆ ನಿಲ್ತಾರೆ. ವರ್ಷಾನುಗಟ್ಟಲೆ ಯುದ್ಧ ನಡೀತಾನೇ ಇರುತ್ತೆ. ಇಬ್ಬರು ಕೂಡ ಸೋಲೋದೇ ಇಲ್ಲ, ಏಕೆಂದರೆ ಇಬ್ಬರು ಕೂಡ ಸಮಬಲರಾಗಿ ಇರ್ತಾರೆ. ಆಗ ರಾವಣನನ್ನು ಸೋಲಿಸೋ ಸಲುವಾಗಿ ಶ್ರೀರಾಮಚಂದ್ರ 9 ದಿನಗಳ ಕಾಲ ನವದುರ್ಗಿಯರನ್ನು ಆರಾಧನೆ ಮಾಡ್ತಾರೆ. ಇದರ ಒಂದು ಪ್ರತೀಕವಾಗಿ ಚೈತ್ರ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಮಾರ್ಚ್ 29ನೇ ತಾರೀಕು ಶನಿವಾರ 4:30ಕ್ಕೆ ಪ್ರತಿಪಾದ ತಿಥಿ ಪ್ರಾರಂಭ ಆಗಿತ್ತು. 30ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:50ಕ್ಕೆ ಮುಕ್ತಾಯ ಆಗಿರುತ್ತೆ. ಹಾಗಾಗಿ 30ನೇ ತಾರೀಕು ಭಾನುವಾರ ಬೆಳಗ್ಗೆ 6:10ದಿಂದ 10:20 ಒಳ್ಳೆಯ ಶುಭ ಮುಹೂರ್ತ ಇತ್ತು. ಈ ಸಮಯದಲ್ಲಿ ಘಟಸ್ಥಾಪನೆಯನ್ನು ಮಾಡ್ತಾರೆ. ಅಂದರೆ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ರಾತ್ರಿಯ ಪೂಜೆನ ಮಾಡಲಾಗುತ್ತೆ. ಈ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂದರೆ ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಇರುತ್ತೆ, ಆ ಸಮಯದಲ್ಲಿ ಕೂಡ ಇಡ್ಬೋದು. ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 12:50 ತನಕ. ಹಾಗೆ ಈ ದಿನ ಬೆಳಗಿನ ಸೂರ್ಯೋದಯದ ಸಮಯದಲ್ಲೇ ಉಪವಾಸ ವ್ರತ ಕೂಡ ಪ್ರಾರಂಭ ಮಾಡಿರ್ತಾರೆ. 9 ದಿನಗಳು ಕೂಡ ಅನ್ನ ತಿಂದಂಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಹಾಗೆ ಅಡುಗೆ ಮಾಡಿಕೊಂಡು ಊಟವನ್ನು ಮಾಡ್ಬೋದು. 9 ದಿನಗಳು ದೇವಿಯ 9 ಅವತಾರಗಳನ್ನು ಪೂಜೆ ಮಾಡ್ತಾರೆ. ಮೊದಲನೇ ದಿನ ಶೈಲಪುತ್ರಿ ದೇವಿಯ ಅವತಾರ, 2ನೇ ದಿನ ಬ್ರಹ್ಮಚಾರಿಣಿ ದೇವಿಯ ಅವತಾರ, 3ನೇ ದಿನ ಚಂದ್ರಘಟ ದೇವಿಯ ಅವತಾರ, 4ನೇ ದಿನ ಕುಷ್ಮಾಂಡು ದೇವಿಯ ಅವತಾರ, ಇನ್ನು 5ನೇ ದಿನ ಸ್ಕಂದಮಾತೆ ದೇವಿಯ ಅವತಾರ, 6ನೇ ದಿನ ಕಾತ್ಯಾಯಿನಿ ದೇವಿಯ ಅವತಾರ, 7ನೇ ದಿನ ಕಾಳರಾತ್ರಿ ದೇವಿಯ ಅವತಾರ, 8ನೇ ದಿನ ಮಹಾಗೌರಿ ದೇವಿಯ ಅವತಾರ, ಕೊನೆಯದಾಗಿ 9ನೇ ದಿನ ಸಿದ್ಧಿದಾತ್ರಿ ದೇವಿಯ ಅವತಾರ. ಹೀಗೆ 9 ದಿನಗಳು 9 ರೂಪಗಳನ್ನು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪ್ರತಿದಿನ ದುರ್ಗ ಸಪ್ತಷ್ಟದಿ ಆಗಿರ್ಬೋದು, ದುರ್ಗ ಅಷ್ಟೋತ್ತರ, ದೇವಿ ಮಹಾತ್ಮೆ ಇದನ್ನೆಲ್ಲ ಸಂಜೆ ಹೊತ್ತು ಪಾರಾಯಣ ಮಾಡಬೇಕು. ಪ್ರತಿದಿನ ಬೇರೆ ಬೇರೆ ನೈವೇದ್ಯಗಳನ್ನು ಮಾಡಬೇಕು. 9ನೇ ದಿನ ಕನ್ಯಾ ಪೂಜೆಯ ಜೊತೆಗೆ ಚೈತ್ರ ನವರಾತ್ರಿಯ ಪೂಜೆಯ ಜೊತೆಗೆ ಕೊನೆಗೊಳ್ಳುತ್ತೆ. 9 ದಿನಗಳು ಕೂಡ ಉಪವಾಸ ಅಂದರೆ ನೀರಾಹಾರಿಯಾಗಿ ಇರಬೇಕು ಅಂತ ಏನೂ ಇಲ್ಲ. ಹಾಲು ಹಣ್ಣು ಇದನ್ನೆಲ್ಲ ತಿನ್ಕೋಬೋದು. ಹಾಗೆ ಕೆಲವು ಪದಾರ್ಥಗಳನ್ನು ತಿನ್ನಬಾರ್ದು ಈ 9 ದಿನಗಳು. ಅಂದರೆ ಅನ್ನ ಆಗಿರ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಕೂಡ ಉಪಯೋಗಿಸ್ಬಾರ್ದು. ಕೆಲವರು ಬರೀ ಹಾಲು ಹಣ್ಣನ್ನು ತಿಂದ್ಕೊಂಡು 9 ದಿನಗಳ ಕಾಲ ದೇವಿಯನ್ನು ಆರಾಧನೆ ಮಾಡ್ತಾ ಉಪವಾಸವನ್ನು ಆಚರಿಸ್ತಾರೆ. ಅವರವರ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸವನ್ನು ಮಾಡ್ಬೋದು.
ನವರಾತ್ರಿ ಸಮಯದಲ್ಲಿ ಉಪವಾಸ ಮಾಡೋದು ಕಡ್ಡಾಯ ಏನೂ ಇಲ್ಲ. ಆದರೆ ಇದೇ ಮೊದಲ ಸಲ ನವರಾತ್ರಿ ಆಚರಣೆ ಮಾಡ್ತೀರಾ ಅಂತ ಅಂದರೆ, ಅಥವಾ ಉಪವಾಸ ಮಾಡೋಕ್ಕೆ ಇಷ್ಟ ಇದೆ ಆದರೆ ಶಕ್ತಿ ಇಲ್ಲ ಅಂತ ಅನ್ನೋರು ಅಷ್ಟಮಿ ದಿನ ಒಂದು ದಿನ ಪೂರ್ತಿ ಉಪವಾಸವನ್ನು ಮಾಡ್ಬೋದು. ನವರಾತ್ರಿಯಲ್ಲಿ ಅಷ್ಟಮಿ ತಿಥಿ ತುಂಬಾ ಮುಖ್ಯವಾದದ್ದು, ಮಂಗಳಕರವಾದದ್ದು. ಹಾಗಾಗಿ ಅಷ್ಟಮಿ ತಿಥಿ ಇರೋಂಥ ಅಂದರೆ 8ನೇ ದಿನ, ಆ ದಿನ ಒಂದು ದಿನ ಬೇಕಿದ್ದರೂ ಕೂಡ ದಿನ ಪೂರ್ತಿ ಉಪವಾಸವನ್ನು ಮಾಡಿದ್ರೂ ಕೂಡ 9 ದಿನ ಉಪವಾಸ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಆ ದಿನ ನೀವು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆನ ಮಾಡಿಕೊಂಡು ಕಳಶವನ್ನು ಕದಲಿಸಿ ನೀವು ಕಳಶ ವಿಸರ್ಜನೆಯನ್ನು ಮಾಡ್ಬೋದು. ಅಂದರೆ ದಶಮಿಯ ದಿನ ಕಳಶನ ವಿಸರ್ಜನೆ ಮಾಡಬೇಕಾಗುತ್ತೆ. 9 ದಿನಗಳು ಕೂಡ ಕಳಶನ ಇಟ್ಮೇಲೆ ಕಳಶನ ಕದಲಿಸಬಾರ್ದು. ಯಾರು ಚೈತ್ರ ನವರಾತ್ರಿಯನ್ನು ಆಚರಣೆ ಮಾಡ್ತೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ದಿನ ಕಳಶವನ್ನು ಇಟ್ಟಿರ್ತೀವಿ, ಹಾಗಾದರೆ ನಾವು ಕದಲಿಸಬಾರ್ದ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಚೈತ್ರ ನವರಾತ್ರಿಯನ್ನು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಕಥೆಗಳು, ಪೂಜೆಗಳು, ಮಾಡುವ ವಿಧಾನ ಎಲ್ಲನೂ ಕೂಡ ಒಂದೇ ಥರನೇ ಉತ್ತರ ಭಾರತದಲ್ಲೂ ಮತ್ತು ದಕ್ಷಿಣ ಭಾರತದಲ್ಲೂ ಇರುತ್ತೆ. ಬ್ರಹ್ಮದೇವರು ಚೈತ್ರ ಮಾಸದಲ್ಲಿ ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ರು ಎಂದು ನಾರದ ಪುರಾಣ ಹೇಳುತ್ತೆ. ದುರ್ಗಾದೇವಿ ಆರಾಧನೆಗೆ ಚೈತ್ರ ನವರಾತ್ರಿಯನ್ನು ಇದೇ ತಿಂಗಳಿಂದ ಆಚರಣೆ ಮಾಡ್ತಾರೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಇದು ಭಗವಾನ್ ರಾಮನ ಪಟ್ಟಾಭಿಷೇಕ ನಡೆದ ಸಮಯ. ಕಡಿಮೆ ಅದೃಷ್ಟವಂತರಿಗೆ ದಾನ ಮಾಡಲು ಇದು ಅತ್ಯಂತ ಮಂಗಳಕರ ಸಮಯ ಎಂದು ನಂಬಿಕೆ ಇದೆ. ಚೈತ್ರ ನವರಾತ್ರಿ 2025 ಮಾರ್ಚ್ 30ರಂದು ಪ್ರಾರಂಭ ಆಗಿ ಏಪ್ರಿಲ್ 7ರಂದು ಮುಕ್ತಾಯ ಆಗುತ್ತೆ. ಇದಿಷ್ಟು ಕೂಡ ಚೈತ್ರ ನವರಾತ್ರಿಯ ಪೂಜೆ ಮಾಡುವಂಥ ಒಂದು ವಿಧಾನ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.